ಬಾಣುವಳ್ಳಿಯಲ್ಲಿ ಒಂದು ಸರ್ಕಾರಿ ಪ್ರೌಢಶಾಲೆ ಇದ್ದಂಥವ್ರು ಪಾಪ ಏನೋ ಒಂದೇನೋ ಮನಸ್ಸು ಮಾಡಿ ಮಂದಿನ ಕುಡಿಸಿ 25 ಹಳ್ಳಿಗಳಿಗೆ ಏನಪ್ಪ ಅಂತಂದ್ರೆ 800 ವಿದ್ಯಾರ್ಥಿಗಳು ಅಭ್ಯರ್ಥಿಗಳು ಬಂದಾರೆ ಅದ್ರಲ್ಲಿ 410 ಮಂದಿ ಉದ್ಯೋಗ ಕೊಡ್ತಾರೆ ಅಂತ ಹೇಳಿದ ತೋಲ್ತಾನೆ ಆನ್ ದ ಸ್ಪಾಟ್ ಅಂತೇಳಿ 25 ಹಳ್ಳಿಗಳ ನೆನಪಿಟ್ಕೊಡ್ರಿ ಒಂದೊಂದು ಹಳ್ಳಿಯಲ್ಲಿ ಕಡಿಮೆ ಮಂದಿ ಇವತ್ತು ಎಜುಕೇಟೆಡು ಎಷ್ಟಾಗಿದ್ದಾರಪ್ಪ ಅಂತಂದ್ರೆ ಒಂದು ಹಳ್ಳಿ ಆಗಿ ಸಣ್ಣ ಹಳ್ಳಿಯಲ್ಲಿ ಒಂದು 500-600 ಜನರಲ್ಲಿ ಒಂದು 30-40-50 ಜನ ಇವತ್ತು ವೆಲ್ ಎಜುಕೇಟೆಡ್ ಆಗ್ಯಾರ, ಕಂಪ್ಯೂಟರ್ ಬಗ್ಗೆ ನಾಲೆಜ್ ಇದ್ದಂಥವ್ರು ಆಗ್ಯಾರ. ನಾವು ಒಂದು ನೌಕರಿ ಹಿಡಿಬೇಕಪ್ಪ ದೊಡ್ಡ ಕಂಪ್ನಿ ಇಡುವಂಥವ್ರು ಆಗಿದ್ದಾರೆ. ಅಷ್ಟು ಮಂದಿ ನಡಕ 410 ಮಂದಿ ತೊಳೋರು. ಮತ್ತು ಅದು ಎಲ್ಲ ಆ ಕಂಪ್ನಿಯಲ್ಲಿರ್ತಲ್ಲ ಹೋಗ್ಬೇಕು. ಎಷ್ಟು ಕೊಡೋರಪ್ಪ ಇವರು 10-15-20 ಸಾವಿರ ತನಕ ಕೊಡ್ಬೋದು. ಅದಕ್ಕೆ ಜನ ಯಾವ ಕಂಪ್ನಿ ಕೊಡೋ ಸ್ಥಿತಿ ಒಳಗಿಲ್ಲ ಇವತ್ತು. ಯಾಕೆ ಕಂಪ್ನಿಗಳು ಲಾಸ್ ಆಗ್ತಾಯಿದ್ದಾವೆ. ಇದೇ ಒಂದು ಕಳೆದ 10-15 ವರ್ಷಲ್ಲ 10 ವರ್ಷಲ್ಲ ಅದರಲ್ಲೂ ಮೋದಿಯವ್ರು ಬಂದ ಮೇಲೆ ಅಂತಂತ ಹೆಚ್ಚು ಕಡಿಮೆ 2 ಲಕ್ಷ ಕಂಪ್ನಿಗಳು ದಿವಾಳಿ ಹೋಗ್ಬಿಟ್ಟಿದ್ದಾವೆ. ಶುರು ಮಾಡೋ ಸ್ಟಾರ್ಟಪ್ ಹೆಸರು ಲೋನ್ ಕೊಡೋದಿಲ್ಲ. ಯಾರ್ಯಾರಿಗೂ ಕೊಡ್ತಾರೆ. ಸ್ಟಾರ್ಟಪ್ ಹೆಸರಲ್ಲಿ ಇದ್ದಂಥವ್ರು ಎಕ್ಸ್ಟ್ರಾ ಬೆಳೆಸಿದವ್ರಿಗೆ ಲೋನ್ ಕೊಟ್ಬಿಡ್ತಾರೆ. ನಾವು ಕೊಟ್ಟಿವಿ ತೋರಿಸಲಾಗಿ ಅಂಥೇಳಿ ಅನೇಕರು ವಾದ ಮಾಡ್ತಾ ಇದ್ದಾರೆ. ಉದ್ಯೋಗ ಸೃಷ್ಟಿ ಇಲ್ಲ. ಕಂಪ್ನಿಗಳೆಲ್ಲ ಏನಪ್ಪ ಅಂದ್ರೆ ಸ್ಟಾರ್ಟಪ್ ಅನ್ನೋದು ಬ್ಯಾಂಕ್ ಲೋನ್ ಸಿಗುವಾಗಿಲ್ಲ, ಸ್ವಂತ ದುಡ್ಡಿರೋ ಆಗಿಲ್ಲ. ಯಾಕಿಲ್ಲ ಅಂದರೆ ಖಾಸಗಿಯಲ್ಲಿ ಕಲಿತ ದೊಡ್ಡ ದೊಡ್ಡ ಒಂದು ಕಾಲೇಜುಗಳಲ್ಲಿ ಕಲಿತಾಗ ಸಿಕ್ಕಾಪಟ್ಟೆ ಖರ್ಚು ರೀ. ಇವತ್ತು MBBS ಕಲಿಬೇಕಾದ್ರೆ ಕೋಟಿಗಟ್ಟಲೆ ಖರ್ಚು ಮಾಡುವಂಥದ್ದು, ಲಕ್ಷಗಳಿಂದ ಲಕ್ಷ. BE ಕಲಿಬೇಕಾದ್ರೆ ವರ್ಷಕ್ಕೆ 2 ಲಕ್ಷ 3 ಲಕ್ಷ 5 ಲಕ್ಷ. PUC ಮುಗಿಸ್ಬೇಕ್ರಿ ಸೈನ್ಸಾ ಮೂಡಬಿದ್ರಿಗೆ ವರ್ಷಕ್ಕೆ 2 ಲಕ್ಷ 3 ಲಕ್ಷ 4 ಲಕ್ಷ ಹೇಳಿದ್ದಾರೆ ರೀ. ಅಷ್ಟು ಕೊಟ್ಟ ಸಾಲ ಮಾಡಿ 2 ವರ್ಷ ಕಲಿತು ಅಲ್ಲಿ ಮಾರ್ಕ್ಸ್ ಪಡೋದು. ಆಮೇಲೆ ಪ್ರೈವೇಟ್ದಾಗ ಹೋಗಿ ಅಲ್ಲಿ ಸಿಕ್ಕಾಪಟ್ಟೆ PUC ಇರೋಕೆ ತುಂಬೋದು. ಅದು ಮುಗಿದ ಮತ್ತೆ ಈ BEನೋ MBBS ಮತ್ತೆ ಕಲಿತು ಅಲ್ಲಿ ದುಡ್ಡು ತುಂಬೋದು. ಲ್ಯಾಕ್ಸ್ ಟುಗೆದರ್ ಇಷ್ಟು ಮಾಡಿದ್ರಾಗ ಮಿಡಲ್ ಕ್ಲಾಸ್ ಅವ್ರು ಬಸವಳದು ಹೋಗಿರ್ತಾರೆ. ಬ್ಯಾಂಕರ್ಸಿಗೆ ಎಕ್ಸಾಮ್ ಮುಗಿದ ಮುಂಚೆ ಬೆನ್ನತ್ತಾರೆ, ನಮ್ಮ ಸಾಲ ವಾಪಸ್ ಮಾಡಿರಿ, ನಮ್ಮ ಸಾಲ ವಾಪಸ್ ಮಾಡಿರಿ, ನಮ್ಮ ಸಾಲ ವಾಪಸ್ ಮಾಡಿರಿ. ಇದ್ಯಾಂಥ ಉದ್ಯೋಗ ಸೃಷ್ಟಿ ಇದು. ಪ್ರೈವೇಟ್ದಾಗ ಕರೀದು ಸಿಕ್ಕಾಪಟ್ಟೆ ದುಡ್ಡು ಹಂಚೋದು. ಇವತ್ತು ದುಡ್ಡು ಇರ್ತದೆ ಪಾಪಿನ ಮಧ್ಯಮ ವರ್ಗದವ್ರಿಗೆ. ಕೂಲಿ ಅವರಂತ ಕರಿಯಂಗಿಲ್ಲ ಬಿಡ್ರಿ. ಅದನ್ನು ಕೂಲಿ ನಾಲಿ ಮಾಡುವಂಥ ಮಕ್ಕಳಂತ ಕರೀಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಮುಂಜಾನೆ ಸಾಯಂಕಾಲ ದುಡಿದ್ರೆ ಯಾರು 300 ರೂಪಾಯಿ ಕೊಡೋದ್ರಿ ಇವತ್ತು. ಅದ್ರಾಗ ಕಾಂಟ್ರಾಕ್ಟ್ ಲೇಬರ್ ಬಂದುಬಿಟ್ಟದ. ನಾನು ಹೇಳೋಕೆ ಮತ್ತೊಬ್ಬ ಏಜೆಂಟಲ್ಲಿ ಪಾಪ ಇವಾಗ ಯಾವ ಸವಲತ್ತಿಲ್ಲ. ಇಂಥ ದುಸ್ಥಿತಿ ಇವತ್ತು ನಮ್ಮ ದೇಶದ ತಂದಿಟ್ಟಿದ್ದಾರೆ ಇವರೆಲ್ಲರೂ. ನಮ್ಮ ಇವತ್ತು ಆಡಳಿತಗಾರರು ರಾಜಕಾರಣಿಗಳು ಸುಳ್ಳು ಒಂದು ಮೇಳ, ಉದ್ಯೋಗ ಮೇಳ ಅಂತ ನಾವು 5 ಮಂದಿ ಉದ್ಯೋಗ ಕೊಟ್ಟಿವಿ ರೀ. ಅಲ್ರಿ ಒಂದು ಹಳ್ಳಿಯಾಗ 5 ಮಂದಿ ಸಿಗ್ತಾರೆ. 2 ಹಳ್ಳಿ ನಡಕ್ಕೆ ಒಂದು 4-5 ಮಂದಿ ಸಿಗ್ತಾರೆ.